ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಿಸಾನ್ ಸಮ್ಮಾನ್ ನಿಧಿ ಫಲಾನುಭವಿಗಳಿಗೊಂದು ಶಾಕಿಂಗ್ ನ್ಯೂಸು ಏನಂದರೆ, ಕರ್ನಾಟಕದಲ್ಲಿ ಸುಮಾರು 6 ಲಕ್ಷಕ್ಕಿಂತ ಹೆಚ್ಚಿನ ರೈತರ ಸಂಖ್ಯೆ ಕುಸಿತವಾಗಿದೆ. ಕಳೆದ ಬಾರಿ ಹೋಲಿಸಿದರೆ ಇದು ಸಂಖ್ಯೆ ತುಂಬಾ ಕೂಡ ಜಾಸ್ತಿ ಇದೆ ಸ್ನೇಹಿತರೆ. 49 ಲಕ್ಷ ರೈತರಿಂದ ಇವಾಗ 43 ಲಕ್ಷ ರೈತರವರೆಗೆ ಅದು ಕುಸಿತ ಕಂಡಿದೆ. ವಿವಿಧ ಕಾರಣಗಳಿಂದಾಗಿ ತುಂಬ ಜನ ರೈತರುಗಳನ್ನ ಆಲ್ರೆಡಿ PM ಕಿಸಾನ್ ಯೋಜನೆಯಿಂದ ಡ್ರಾಪ್ ಮಾಡಿದ್ದಾರೆ. ಅದರ ಬಗ್ಗೆ ಇಲ್ಲಿ ಒಂದು ಪ್ರತಿಷ್ಠಿತ ಪತ್ರಿಕೆಯ ಮ್ಯಾಗ್ಝಿನಲ್ಲಿ ಮುಖಪುಟದಲ್ಲಿ ಬಂದಿದೆ, ನೋಡ್ಬೋದು. ಲೋಕಸಭೆಯಲ್ಲಿ ಮೈಸೂರು ಸಂಸದ ಯದುವೀರ್ ಒಡೆಯರು ಮಂಗಳವಾರ ಕೇಳಿದ ಪ್ರಶ್ನೆಗೆ ಕೃಷಿ ಖಾತೆ ರಾಜ್ಯ ಸಚಿವ ರಾಮನಾಥ ಠಾಕೂರ್ ನೀಡಿರುವ ಉತ್ತರದಲ್ಲಿ ಈ ಮಾಹಿತಿ ಇದೆ. 13ನೇ ಕಂತಿನವರೆಗೆ ಅಂದರೆ ಮಾರ್ಚ್ 2022 ತನಕ ರಾಜ್ಯದಲ್ಲಿ ಫಲಾನುಭವಿಗಳ ಸಂಖ್ಯೆ 49 ಲಕ್ಷದಷ್ಟಿತ್ತು. 14ನೇ ಕಂತಿನಲ್ಲೂ ಫಲಾನುಭವಿಗಳ ಸಂಖ್ಯೆ 49.34 ಲಕ್ಷ ಆಗಿತ್ತು. ಆದರೆ 15ನೇ ಕಂತಿನಲ್ಲಿ ಈ ಸಂಖ್ಯೆ 43.78 ಲಕ್ಷಕ್ಕೆ ಕುಸಿಯಿತು. ಈ ಬಳಿಕ ಆ ಸಂಖ್ಯೆಯ ಗಣನೀಯ ಏರಿಕೆ ಆಗಿಲ್ಲ. ಅಂದರೆ ನಿಮಗೆ 14ನೇ ಕಂತಿನ ತನಕನೂ ಕೂಡ ಕರ್ನಾಟಕದಲ್ಲಿ 49 ಲಕ್ಷದಷ್ಟಿದ್ರು. ಇವಾಗ 15ನೇ ಕಂತಿನಲ್ಲಿ ಸಡನ್ ಆಗಿ 43 ಲಕ್ಷಕ್ಕೆ ಕುಸಿತ ಕಂಡಿದ್ದಾರೆ. ಇಲ್ಲಿ ಸ್ನೇಹಿತರೆ ನೆಕ್ಸ್ಟು ಇಲ್ಲಿ ವಿವಿಧ ಕಾರಣಗಳಿಗಾಗಿ ನಿಮಗೆ PM ಕಿಸಾನ್ನಲ್ಲಿ ಹಣ ಬರೋದು ಸ್ಟಾಪ್ ಆಗಿರುತ್ತೆ. ಅಲ್ಲಿ ಕಾರಣಗಳು ತುಂಬ ಇದೆ. ನಾನು ಒಂದೊಂದಾಗಿ ನಿಮಗೆ ತಿಳಿಸ್ಕೊಂಡು ಹೋಗ್ತೀನಿ. ಅದಕ್ಕೆ ಪರಿಹಾರ ಏನು, ಕಾರಣಗಳೇನು ಎಲ್ಲ ಕೂಡ ಸಂಭವವಾಗಿ ಮುಂದೆ ನಾನು ತಿಳಿಸ್ಕೊಂಡು ಹೋಗ್ತೀನಿ. ನೀವು ಹಾಗೇನೆ ಫಾಲೋಅಪ್ ಮಾಡಿ. ಮೊದಲನೇ ಕಾರಣ ಬಂದು ಭೂಮಿಯ ಜೊತೆ ದೊರೆತ ಸಂಶಯಾತ್ಮಕ ಪ್ರಕರಣಗಳೆಂದು ತಡೆ ಹಿಡಿಯಲಾಗಿದೆ. ಅರ್ಜಿದಾರನ ಹೆಸರು, ಭೂ ಮಾಲೀಕನ ಹೆಸರು ಒಂದು ವೇಳೆ ತಾಳೆ ಆಗಿಲ್ಲ ಅಂದರೆ ಅಂಥವನ್ನು ಕೂಡ ಅಲ್ಲಿ ಸ್ಟಾಪ್ ಮಾಡಿರ್ತಾರೆ. ನೀವು ಇದನ್ನು RTCಲಿ ನಿಮ್ಮ ಹೆಸರುಗಳನ್ನ ಆಧಾರ್ ಕಾರ್ಡಲ್ಲಿ ಇರುವಂತೆ ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಅನರ್ಹ ಪ್ರಕರಣಗಳೆಂದು ತಡೆ ಹಿಡಿಯದ ಪ್ರಕರಣಗಳಲ್ಲಿ ಅರ್ಹ ಪ್ರಕರಣಗಳು ಒಂದೇ ಕುಟುಂಬಕ್ಕೆ ಸೇರಿದ ಕಾರಣ ಮಹಿಳಾ ಸದಸ್ಯರನ್ನು VA ವರದಿಯ ಪ್ರಕಾರ AEO ಲಾಗಿನಲ್ಲಿ ಅನರ್ಹಗೊಳಿಸಲಾಗಿರುತ್ತದೆ. ಅಂದರೆ ಒಂದೇ ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ PM ಕಿಸಾನ್ ಹಣ ಬರೋದ್ರಿಂದ ಒಬ್ಬರನ್ನು ಈ ಸ್ಕೀಮಿಂದ ತೆಗೆದಿರ್ತಾರೆ. ಇದು ಕೂಡ ಒಂದು ಕಾರಣ ಆಗಿರ್ತದೆ. ಹಾಗೆಯೇ ಸ್ನೇಹಿತರೆ, ತಹಸೀಲ್ದಾರ್ ಲಾಗಿನ್ನಲ್ಲಿ ಆಪರೇಟರ್ಗಳಿಂದ ತಪ್ಪಾಗಿ ಸೇರಿರುವ ಅನರ್ಹ ಪ್ರಕರಣಗಳು. ಅರ್ಜಿದಾರರ ಹೆಸರಿನಲ್ಲಿ ಕೃಷಿ ಭೂಮಿ ಇದ್ದರೂ ಆಪರೇಟರ್ಗಳ ತಪ್ಪಿನಿಂದಾಗಿ ಪೋತಿ ಖಾತೆಗಳಿಲ್ಲದಿದ್ದರೂ ಪ್ರಕರಣಗಳಿಲ್ಲದಿದ್ದರೂ ತಹಸೀಲ್ದಾರ್ ಲಾಗಿನ್ನಲ್ಲಿ ಫಾರ್ವರ್ಡ್ ಮಾಡಲಾಗಿರುತ್ತದೆ. ಪೋತಿ ಖಾತೆ ಅಂತ ತೋರಿಸಿರ್ತಾರೆ, ಅಂಥವುಗಳನ್ನ ಈಗ ತಡೆ ಹಿಡಿದಿರ್ತಾರೆ. ಅದಕ್ಕೂ ಕೂಡ PM ಕಿಸಾನ್ ಹಣ ಸ್ಟಾಪ್ ಆಗಿರುತ್ತೆ. ಹಾಗೆಯೇ ಸ್ಥಿತಿ ಪರಿಶೀಲನೆ ವೇಳೆ ಆಧಾರ್ ಸಂಖ್ಯೆ ನಮೂದಿಸಿದಾಗ ರೈತರ ವಿವರ ಅಲಭ್ಯತೆ ಇರುತ್ತೆ. ಇಲ್ಲಿ ನೀವು ಡಿಕ್ಲರೇಷನ್ ಫಾರಮ್ ಅಂತ ಇರುತ್ತೆ, ಅದನ್ನು ಘೋಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಆಧಾರ್ ಕಾರ್ಡ್ ಹಾಕಿ ನಿಮ್ಮ ಸ್ಟೇಟಸ್ ಚೆಕ್ ಮಾಡೋರು ಕೂಡ ಅಲ್ಲಿ ನಿಮಗೆ ತೋರಿಸಲ್ಲ. ನೀವು ಅದಕ್ಕೆ ಏನು ಮಾಡಬೇಕು ಅಂದರೆ ಆಪರೇಟರ್ ಲಾಗಿನ್ ಅಂದರೆ RSK, ಹಾಗೆಯೇ ADA ಆಫೀಸು, ಹಾಗೆ JD ಆಫೀಸು. RSK ಅಂದರೆ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ಅಲ್ಲಿ ಸ್ವಯಂ ಘೋಷಣೆಯನ್ನು ನೀವು ಮಾಡಿಸ್ಕೋಬೇಕಾಗ್ತದೆ. ತುಂಬ ಜನ ರೈತರುಗಳಿಗೆ ಅದರಿಂದಲೂ ಹಣ ಬಂದಿರಲ್ಲ. ನಂತರ ಸ್ನೇಹಿತರೆ 1/2/2019 ನಂತರ ಮಾಲೀಕತ್ವ ಹೊಂದಿರುವ ಜಮೀನುಗಳು ರೈತರೆಂದು ತಡೆ ಹಿಡಿಯಲಾಗಿದೆ. ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಮಾರ್ಗಸೂಚಿ ಅನ್ವಯ 31/1/2019 ಭೂ ಒಡೆತನ ನಿರ್ಧರಿಸಲು ಕೊನೆಯ ದಿನಾಂಕವಾಗಿರುತ್ತದೆ. ಇಂಥ ಪ್ರಕರಣಗಳು ಯೋಜನೆಗೆ ಅನರ್ಹವಾಗಿರುತ್ತದೆ. ಇದನ್ನು ಸರಿಪಡಿಸಲಾಗೋದಿಲ್ಲ ಇಂಥವನ್ನ. ಇಲ್ಲಿ ಕೇವಲ ಪೌತಿ ಖಾತೆ ಆಗಿದ್ರೆ ಮಾತ್ರ 2019 ನಂತರ ನಿಮಗೆ ಪಾಣಿ ಬಂದಿದ್ರು ಕೂಡ RTC ಬಂದಿದ್ರೆ ಅಂಥವ್ರಿಗೆ ಅರ್ಜಿನ ಹಾಕ್ಬೋದು. ಒಂದು ವೇಳೆ ಕ್ರಯ ಮತ್ತು ವಿಭಾಗ ಪತ್ರ ಮಾಡಿಸ್ಕೊಂಡು ನೀವು RTC ಬಂದಿದ್ರೆ ಅಂಥವ್ರಿಗೆ ಈ ಯೋಜನೆಗೆ ಲಾಭ ಸಿಗಲ್ಲ ಸ್ನೇಹಿತರೆ. ಹಾಗೆಯೇ ನೆಕ್ಸ್ಟ್ ಒಂದು ಕಾರಣ ಬಂದು 6ನೇ ಕಾರಣ ಆಬ್ಜೆಂಟಿ ಲ್ಯಾಂಡ್ ಲಾರ್ಡ್ ಅಂತ ಹೇಳಿ. ಇದು ಒಂದು ಕಾರಣದಿಂದಾಗಲೂ ಕೂಡ ಅಲ್ಲಿ ನಿಮ್ಗೆ ಹಣ ಸ್ಟಾಪ್ ಆಗಿರುತ್ತೆ. ಇದನ್ನು ನಿಮ್ಮ AEO ಅಸಿಸ್ಟೆಂಟ್ ಅಗ್ರಿಕಲ್ಚರಲ್ ಆಫೀಸ್ ಅಥವಾ RSK ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಗೆ ಈ ರೀತಿ ಸ್ಟೇಟಸ್ಗಳು ಏನಾರು ಆಬ್ಸೆಂಟ್ ಲ್ಯಾಂಡ್ ಲಾರ್ಡ್ ಅಂತ ಬರ್ತಿದ್ರೆ ನೀವು ಆ ಸ್ಟೇಟಸ್ನ ಹೋಗಿ ಅಲ್ಲಿ ನೀವು ಚೇಂಜ್ ಮಾಡಿಸ್ಕೋಬೇಕಾಗತ್ತೆ. ಹಾಗೆಯೇ ಸ್ನೇಹಿತರೆ ನೆಕ್ಸ್ಟ್ ಒಂದು 7ನೇ ಕಾರಣ ಬಂದು ಆಧಾರ್ ಸಂಖ್ಯೆಯನ್ನು ನಮೂದಿಸಿದಾಗ ಎದರ್ ಡೀಟೇಲ್ಸ್ ನಾಟ್ ಎಕ್ಸಿಟ್ ಆರ್ ರಿಜೆಕ್ಟೆಡ್ ಡ್ಯೂ ಟು ರಾಂಗ್ ಡೀಟೇಲ್ಸ್ ಅಂತ ತೋರಿಸ್ತದೆ. ರಾಜ್ಯದಿಂದ ಇಂತಹ ರೈತರ ವಿವರಗಳನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಆಗಿರುವುದಿಲ್ಲ. ಆದ್ದರಿಂದ ಫ್ರೂಟ್ಸ್ ಕಿಸಾನ್ ಪೋರ್ಟಲ್ನಲ್ಲಿ ಮೊದಲು ಅರ್ಜಿಯ ಸ್ಥಿತಿ ಪರಿಶೀಲಿಸಬೇಕಾಗುತ್ತದೆ. ನಂತರ AEO ಲಾಗಿನ್ನಲ್ಲಿ ಹೋಗಿ ನೀವು ಅಲ್ಲಿ XML ಮಾಡಿ ಫಾರ್ವರ್ಡ್ ಮಾಡ್ತು ಅಂದರೆ ಸ್ವಯಂ ಘೋಷಣೆ ಅಂತ ಮಾಡ್ತಾರೆ. ಆಗ XML ರಚನೆ ಆಯಿತು ಅಂದರೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸ್ವಯಂ ಘೋಷಣೆನ ಮಾಡಿ ನೀವು ಸಲ್ಲಿಕೆನ ಮಾಡಬೇಕಾಗತ್ತೆ. ಆಗ ಮುಂದಿನ ಕಂತಿನ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಕಾರಣ ಆಗಿರ್ತದೆ ಸ್ನೇಹಿತರೆ. ಅದಾದ ನಂತರ ನಿಮಗೆ ಆಧಾರ್ ನಂಬರ್ ಈಸ್ ನಾಟ್ ಸೀಡೆಡ್ NPCI. ರೈತರು ತಮ್ಮ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಸಂಖ್ಯೆಯನ್ನು ಜೋಡಿಸಿರಬೇಕಾಗ್ತದೆ. ಜಿಲ್ಲೆಗಳ ರೈತರ ವಿವರಗಳನ್ನು ನೀಡಲಾಗಿರ್ತದೆ. ಅಂದರೆ ನೀವು ಆಧಾರ್ ಸಂಖ್ಯೆನ ಕಡ್ಡಾಯವಾಗಿ NPCI ಮ್ಯಾಪಿಂಗ್ ಆಗಿದ್ರೆ ಅಂಥವ್ರು ಮಾತ್ರ PM ಕಿಸಾನ್ ಹಣ ಬರೋದು, ಅದು ಮ್ಯಾಂಡೇಟ್ರಿ. ಮತ್ತೆ ಒಂದು ಕಾರಣ ಇದೆ, ಬ್ಯಾಂಕ್ ನೇಮ್ ಆ್ಯಂಡ್ IFSC ಕೋಡ್ ಆರ್ ನಾಟ್ ರಿಲೇಟೆಡ್ ಟು ಈಚ್ ಅದರ್ ಅಂತ. ಇದು ಕೆಲವು ಸಹಕಾರಿ ಸಂಘಗಳಿಗೆ PFMS ಅಲ್ಲಿ ಎನಬಲ್ ಆಗಿರಲ್ಲ, DBTಗೆ ದುಡ್ಡು ಬರಲ್ಲ. ಅಂಥವ್ರು ಸಹಕಾರಿ ಸಂಘಗಳ ಖಾತೆ ಹೊಂದಿರತಕ್ಕಂಥವ್ರು ನೀವು ಸಪ್ರೇಟಾಗಿ PFMSಗೆ ಅಂದರೆ DBT ಲಿಂಕ್ ಮಾಡಿಸ್ಕೋಬೇಕಾಗತ್ತೆ. ಹಾಗೆಯೇ ಸ್ನೇಹಿತರೆ ಇಲ್ಲಿ ತುಂಬ ಕಾರಣಗಳಿದೆ. ಕೆಲವು PFMS ರಿಜೆಕ್ಟೆಡ್ ಅಂತ ಬರುತ್ತೆ. ಡೂಪ್ಲಿಕೇಟ್ ಬೆನಿಫಿಷರಿ ನೇಮ್, ಬ್ಯಾಂಕ್ ಅಕೌಂಟ್ ನಂಬರ್ ಆ್ಯಂಡ್ ಬ್ಯಾಂಕ್ ನೇಮ್ ನಾಟ್ ಅಲೌಡ್ ಫಾರ್ ದ ಸೇಮ್ ಸ್ಕೀಮ್ ಅಂತ ಬರುತ್ತೆ. ಹಾಗೆಯೇ IFSC ಕೋಡ್ ಎದರ್ ನಾಟ್ ಪ್ರೆಸೆಂಟ್ ಆರ್ ಕರೆಂಟ್ಲಿ ಇನ್ಆಕ್ಟಿವ್ ಇನ್
ಬ್ಯಾಂಕ್ ಬ್ರಾಂಚ್ ಅಂತ ಬರುತ್ತೆ, ಇನ್ಕರೆಕ್ಟ್ ಆಧಾರ್ ನಂಬರ್ ಅಂತ ಬರುತ್ತೆ, 1 or more ಮ್ಯಾಂಡೇಟರಿ ಟ್ಯಾಕ್ಸ್ ವ್ಯಾಲ್ಯೂ ಆರ್ ಮಿಸ್ಸಿಂಗ್ ಅಂತ ಬಂದಿರುತ್ತೆ. ಹಾಗೆಯೇ ರಿಜೆಕ್ಟೆಡ್ ಬೈ ಬ್ಯಾಂಕ್ ಅಕೌಂಟ್ ಡಸ್ ನಾಟ್ ಇನ್ವ್ಯಾಲಿಡ್ ಕ್ಲೋಸ್ಡ್ ಅಂತ ಬರುತ್ತೆ, ಅಕೌಂಟ್ ಏನಾದ್ರು ಕ್ಲೋಸ್ ಆಗಿರೋ ಆ ಸಮಸ್ಯೆನೂ ಬರುತ್ತೆ. ಹಾಗೆ 9ನೇ ಕಾರಣ ಬಂದು ಅಮೌಂಟ್ ಕ್ರೆಡಿಟೆಡ್ ಟು ಅಕೌಂಟ್ ನಂಬರ್ ಆಧಾರ್ ನಂಬರ್ ಬೇಸ್ಡ್ ಪೇಮೆಂಟ್ GOA ಅಂತ ಬಂದಿರುತ್ತೆ. ಇದು ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ನ್ಯೂಡಲ್ ಆಫೀಸರ್ ಲಾಗಿನಲ್ಲಿ ಬ್ಯಾಂಕ್ ವಿವರನ ಪಡಿಬೋದಾಗಿರ್ತದೆ. ಹಾಗೆಯೇ 10ನೇ ಕಾರಣ ಬಂದು ಪೇಮೆಂಟ್ ಸ್ಟಾಪ್ಡ್ ಬೈ ಸ್ಟೇಟ್ ಅಂತ ತುಂಬ ಜನರಿಗೆ ಇದು ಬಂದಿರುತ್ತೆ. ನಿಮಗೆ ಇದಕ್ಕೆ ಸ್ನೇಹಿತರೆ ನಿಮ್ಮದು PM ಕಿಸಾನ್ ID ಕೂಡ ಜನರೇಟ್ ಆಗಿರುತ್ತೆ ಮತ್ತು ನಿಮಗೆ FID ಕೂಡ ಜನರೇಟ್ ಆಗಿರುತ್ತೆ. ಆದರೆ ನೀವು ಇಲ್ಲಿ ಸ್ವಯಂ ಘೋಷಣೆಯನ್ನು ಮಾಡಿಲ್ಲ ಅಂದರೆ ಪೇಮೆಂಟ್ ಸ್ಟಾಪ್ಡ್ ಬೈ ಸ್ಟೇಟ್ ಅಂತ ಬಂದಿರುತ್ತೆ. ನೀವು ಇಲ್ಲಿ ಕೃಷಿ ಇಲಾಖೆ ಅಂದರೆ AEO ಕಚೇರಿಗೆ ಹೋಗಿ ನೀವು ಅಲ್ಲಿ RSK ಕಚೇರಿಗೆ ಹೋಗಿ ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ ಮತ್ತೆ ಇನ್ನೊಂದು ಕಾರಣ ಬಂದು ಇಲ್ಲಿ ಇನ್ನೊಬ್ಬರ ಬ್ಯಾಂಕ್ ಖಾತೆಗೆ ಹಣ ಜಮಾವಣೆಗೊಂಡರೆ ಆಪರೇಟರ್ ಆಗಿನಲ್ಲಿ ನೋಂದಣಿ ಹಂತದಲ್ಲಿ ತಪ್ಪಾಗಿ ಬ್ಯಾಂಕ್ ಖಾತೆ ನಮೂದಾಗಿರುತ್ತದೆ. ಬ್ಯಾಂಕಲ್ಲಿ ನೀವು ಒಂದು ವೇಳೆ ನಿಮ್ಮ ಅರ್ಜಿನ ಹಾಕಬೇಕಾದಾಗ ಅಕೌಂಟ್ ನಂಬರ್ ಮಿಸ್ ಆಗಿ ಬೇರೆ ಅಕೌಂಟ್ಗೂ ಕೂಡ ನಿಮ್ಮ PM ಕಿಸಾನ್ ಹಣ ಬಂದಿರುತ್ತೆ. ಅದು ಕೂಡ ಒಂದು ರೀಸನ್ನು, ಅದು 12ನೇ ರೀಸನ್ ಆಗಿರುತ್ತೆ. ಆಧಾರ್ ಹೆಸರು ತಿದ್ದುಪಡಿ ಮಾಡುವ ಕುರಿತು ನೋಂದಣಿ ಹಂತದಲ್ಲಿ ನೇಮ್ ಸ್ಕ್ರೋಲಿಂಗ್ಗೆ ಗರಿಷ್ಠ 60% ಅಷ್ಟು ನಿಮ್ಮ ಹೆಸರು ಕರೆಕ್ಟ್ ಮ್ಯಾಚ್ ಬರಬೇಕು. ಕೆಲವರಿಗೆ RTC ಮತ್ತು ಆಧಾರ್ ಕಾರ್ಡ್ನಲ್ಲಿ ಹೆಸರು ಮ್ಯಾಚ್ ಬಂದಿರಲ್ಲ, ಅಂಥವ್ರಿಗೆ PM ಕಿಸಾನ್ ವೆಬ್ಸೈಟ್ನಲ್ಲೇ ಕೂಡ ಒಂದು ಆಪ್ಷನ್ನ ಎನಮೇಲ್ ಮಾಡಿಕೊಟ್ಟಿದ್ದಾರೆ, ಸೆಲ್ಫ್ ಅಪ್ಡೇಟ್ ಅಂತೇಳಿ. ನೀವು ಅದನ್ನು ಮಾಡಿ ನಿಮ್ಮ ಹೆಸರನ್ನು ಕೂಡ ಆಧಾರ್ ಕಾರ್ಡಲ್ಲಿ ಇರುವಂಥ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ ನಾನು ಮುಂದಿನ ಭಾಗದಲ್ಲಿ ನಿಮ್ಗೆ ಏನಾದ್ರು ಹಣ ಬಂದಿಲ್ಲ ಅಂದರೆ ಯಾವ ಕಾರಣಕ್ಕೋಸ್ಕರ ಹಣ ಬಂದಿಲ್ಲದೆ ಇರ್ಬೋದು, ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಸ್ನೇಹಿತರೆ ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರ ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಫ್ರೂಟ್ಸ್ PM ಕಿಸಾನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡೋದ್ರಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಫ್ರೂಟ್ಸ್ PM ಕಿಸಾನ್ ಅಂತ, ಅದನ್ನು ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆನೆ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅಂತ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗತ್ತೆ. ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ FID ನಂಬರು ಹಾಗೆ ನಿಮ್ಮ PMKID ನಂಬರು ಕೂಡ ಇಲ್ಲಿ ಶೋ ಆಗ್ತದೆ. ನೀವು ಇಲ್ಲಿ PMKIDನ ಕಾಪಿ ಮಾಡ್ಕೊಳ್ಳಿ, ಯಾಕಂದರೆ ಮತ್ತೆ ನೀವು PMKID ಬಳಸ್ಕೊಂಡು ನಿಮ್ಮ ಸ್ಟೇಟಸ್ನು ಕೂಡ ಚೆಕ್ ಮಾಡ್ಬೋದು. ಮತ್ತೆ ನಾನು ಹೋಮ್ ಪೇಜ್ಗೆ ಹೋಗ್ತಾ ಇದ್ದೀನಿ. ನೀವು ಇಲ್ಲಿ ಸ್ಥಿತಿ ಪರಿಶೀಲಿಸಿ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ನಂತರ 2 ಆಪ್ಷನ್ ಬರುತ್ತೆ. ಇಲ್ಲಿ ನೀವು PMKID ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ PMKIDನ ಇಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಪೇಸ್ಟ್ ಮಾಡಿದ ನಂತರ ಇಲ್ಲಿ ಸರ್ಚ್ ಅಂತ ಅಥವಾ ಹುಡುಕಿ ಅಂತ ಮಾಡಬೇಕಾಗತ್ತೆ. ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮದು PM ಕಿಸಾನ್ ID ಹಾಗೆಯೇ GOI ರಿಜಿಸ್ಟರ್ ನಂಬರು ಹಾಗೆಯೇ ಅಪ್ರೂವ್ಡ್ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ, ಹಾಗೆಯೇ ಯಾವ ದಿನಾಂಕದಂದು ನಿಮ್ಮ ಅರ್ಜಿ ಘೋಷಣೆ ಆಗ್ತು, ಹಾಗೆಯೇ XML ರಚನೆ ಆಗಿದೆಯಾ. XML ರಚನೆ ಆದರೆ ನಿಮ್ಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ ಸ್ನೇಹಿತರೆ. ಹಾಗೆ XML ಯಾವ ದಿನಾಂಕದಂದು ರಚನೆ ಆಗಿದೆ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಶೋ ಆಗ್ತದೆ. ನಿಮ್ಗೆ ಎಷ್ಟು ಕಂತು ಹಣ ಬಂದಿದೆ ಅಂತಲೂ ಕೂಡ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ತುಂಬ ಜನರಿಗೆ GOI ರಿಜಿಸ್ಟರ್ ನಂಬರ್ ಕೂಡ ಶೋ ಆಗಲ್ಲ. ಅಂಥವ್ರಿಗೆ ಇಲ್ಲಿ ಕೆಳಗಡೆ ರೀಸನ್ ಬಂದಿರ್ತದೆ 1/2/2019 ನಂತರ ಸ್ವಾಧೀನಗೊಂಡಿರುವ ಆಸ್ತಿಗಳು ಅಂತ. ಅಂದರೆ ಈ ಸ್ಕೀಮ್ಗೆ 1/2/2019 ಮೊದಲು RTC ಇದ್ರೆ ಮಾತ್ರ ಅಂಥವ್ರಿಗೆ ಹಣ ಬರುತ್ತೆ. ಹಾಗೆಯೇ ಮತ್ತೊಂದು ರೀಸನು ಒಂದೇ ರೇಷನ್ ಕಾರ್ಡ್ ಹೊಂದಿರುವ ಒಂದೇ ಕುಟುಂಬದ ಸದಸ್ಯರೆಂದು ಫಲಾನುಭವಿಗಳೆಂದು ಪರಿಶೀಲನೆಗಾಗಿ ತಡೆ. ಇನ್ನು ಹೋಬಳಿ AEO ಅಂತ ಬಂದಿರ್ತದೆ. AEO ಲಾಗಿನ್ ಅಂದರೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಲಾಗಿನ್ ಹೋಬಳಿ ಮಟ್ಟದಲ್ಲಿರುತ್ತೆ. ಅವ್ರಿಗೆ ಅಲ್ಲಿ ಆ ರೀತಿ ಲಾಗಿನಲ್ಲಿ ತಡೆ ಹಿಡಿದಿರ್ತಾರೆ. ಸ್ನೇಹಿತರೆ ಹೀಗೆ ನಿಮ್ಮ PM ಕಿಸಾನ್ ಅರ್ಜಿ ಸ್ಟೇಟಸ್ನ ಫ್ರೂಟ್ಸ್ PM ಕಿಸಾನ್ ವೆಬ್ಸೈಟ್ಗೆ ಬಂದು ಅಲ್ಲಿ ಸ್ಟಾಪ್ ಆಗಿದ್ದರೆ ಯಾವ ಕಾರಣಕ್ಕೋಸ್ಕರ ಸ್ಟಾಪ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಆ ಪರಿಹಾರನೂ ಕೂಡ ನಾನು ತೋರಿಸಿರೋ ರೀತಿ ಪರಿಹಾರನೂ ಕೂಡ ಕಂಡ್ಕೋಬೋದು. ಸ್ನೇಹಿತರೆ ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.